ಹಾಯ್ ಫ್ರೆಂಡ್, ನಾನಿವತ್ತು ಈಸಿಯಾಗಿ ಮೊಟ್ಟೆ ಬಿರಿಯಾನಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ, ಸ್ವಲ್ಪ ಲವಂಗ, 2 ಏಲಕ್ಕಿ ಹಾಕ್ಕೊಳ್ಳಿ. ಆಮೇಲೆ ಎಣ್ಣೆ ಕಾದ ಮೇಲೆ ಇಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಕಾಯಬೇಕು. ಈರುಳ್ಳಿ ಚೆನ್ನಾಗಿ ಕಾದ ಮೇಲೆ ರೆಡ್ ಕಲರ್ ಬರುತ್ತೆ. ಈ ಕಲರ್ ಬಂದಾದ್ಮೇಲೆ 5 ಹಸಿಮೆಣಸಿನ್ಕಾಯನ್ನು ಹಾಕಬೇಕು. 2 ಸ್ಪೂನು ಬೆಳ್ಳುಳ್ಳಿ ಹಾಕಬೇಕು. ನಾನೊಂದು 10 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದನ್ನು ಹಾಕಬೇಕು. ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಆಗಬೇಕು. ಕಸ್ತೂರಿ ಮೆಂತ್ಯ ಸ್ವಲ್ಪ ಹಾಕಿದ್ದೀನಿ. ನೋಡಿ, ಅರ್ಧ ಸ್ಪೂನಷ್ಟು ಟೊಮೆಟೊ ಫ್ರೈ ಆದಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕಬೇಕು, 1 ಇಂಚಿಯಷ್ಟು. ಲವಂಗ ಹಾಕಬೇಕು. ಲವಂಗ, ಜಾಯಿಕಾಯಿ ಸ್ವಲ್ಪ ನೋಡಿ ಇಷ್ಟು ಹಾಕಬೇಕು. ಇದನ್ನು ಚೆನ್ನಾಗಿ ಕುಟ್ಟಿಬಿಟ್ಟು ಹಾಕಬೇಕು. ಖಾರ ಎಷ್ಟು ಖಾರ ಬೇಕು ಅಷ್ಟು ಖಾರದ ಪುಡಿ ಹಾಕಬೇಕು. ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇಷ್ಟು ಅರಿಶಿನ ಪುಡಿ ಹಾಕಬೇಕು. ಚೆನ್ನಾಗಿ ಕಲಿಸಬೇಕು. ಅಷ್ಟು ಉಪ್ಪನ್ನು ಹಾಕಬೇಕು. ಆಮೇಲೆ 1 ಸ್ಪೂನ್ ಉಪ್ಪು ಹಾಕಬೇಕು. 2 ಮೊಟ್ಟೆಯನ್ನು ಹಿಂಗೆ ಒಳಗೆ ಹಾಕಬೇಕು. ಹಾಕಿದ್ಮೇಲೆ ಮೂರು ಪಾವು ಅಕ್ಕಿಯ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ 6 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿದ್ದೀನಿ. ಅದು ಚೆನ್ನಾಗಿ ಕುದಿ ಬಂದಮೇಲೆ ಇಟ್ಬಿಡ್ಬೇಕು. ಕುದಿ ಬಂದಮೇಲೆ 3 ಪಾವು ಅಕ್ಕಿಯನ್ನು ತೊಳೆದು ಅದಕ್ಕೆ ಹಾಕಬೇಕು. ನಾವು 3 ಪಾವು ಅಕ್ಕಿ ತೊಗೊಂಡಿದ್ದೀನಿ ನಾನು. ಅದನ್ನು 5-6 ಸಲ ಚೆನ್ನಾಗಿ ತೊಳಿಬೇಕು. ನೀರು ಚೆನ್ನಾಗಿ ಈ ಥರ ಕುದಿದ್ಮೇಲೆ ಈ ಅಕ್ಕಿನ ಇದಕ್ಕೆ ಹಾಕಬೇಕು. ಆಮೇಲೆ ಇದಕ್ಕೆ ಹಾಕಬೇಕು. ಆಮೇಲೆ ನೋಡಿ, ಎಷ್ಟು ಮೊಟ್ಟೆ ಬೇಕು ಅಷ್ಟು ನೀವು ಇನ್ನೊಂದು ಒಲೆಯಲ್ಲಿ ಇದ್ರ ಮೇಲೆ ನೀರು ಹಾಕಬೇಕು. ನೀರು ಹಾಕಿ ಬೇಯಿಸಿ. ಅಷ್ಟು ನಾನು 10 ಮೊಟ್ಟೆ ಬೇಯಿಸ್ತಾ ಇದ್ದೀನಿ.
ಅರ್ಧ ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಬೀಜ ಇರುತ್ತಲ್ಲ ಅದು ಬಿಡಬಾರ್ದು ಅಂತ ಟೀ ಸೂಪ್ ತಗೊಂಡು ಈ ಥರ ಮಾಡಿ ಬೀಜ ಏನು ಬಿಡಬಾರ್ದು ಹಾಕೋದ್ರಿಂದ ಲಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಎಲ್ಲ ಇನ್ನು ಮಿಕ್ಸ್ ಮಾಡಿ ಈ ಥರ ಕುಕ್ಕರನ್ನು ಮುಚ್ಚಿ ಇಟ್ಕೊಳ್ಬೇಕು. ಒಂದು ಬಿಸಿಲಾದ್ಮೇಲೆ ಬಂದು ಆಫ್ ಮಾಡಿಬಿಡ್ಬೇಕು. ಆಮೇಲೆ ಅದು ಬಿಸಿಲು ಹೋಗೋ ಗಂಟ ಇಟ್ಟು ಆಮೇಲೆ ತಿನ್ನಬೇಕು. ನೋಡಿ, ಒಂದು ಬಿಸಿಲಾದ್ಮೇಲೆ ಹಂಗೆ ಇಟ್ಟಿದ್ದೆ. ಇವಾಗ ನೋಡಿ ಬಿಸಿಲೆಲ್ಲ ಹೋಗಿದೆ. ನೋಡಿ ಈ ಥರ ಆಗಿದೆ. ಏನಾದರೂ ಅದ್ರ ಮೇಲೆ ನೀರು ಥರ ಬಂದರೆ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ಬಿಡಿ ಬಿಡಿಯಾಗಿ ಚೆನ್ನಾಗಿದೆ. ಆಮೇಲೆ ಮೊಟ್ಟೆ ಬೇಯಿಸಿದನ್ನ ತೆಗೆದು ಒಂದೊಂದೇ ಇದ್ರ ಮೇಲೆ ಒಳಗಡೆ ಇಟ್ಟರೆ ಆಯಿತು. ನೋಡಿ ಇನ್ನೊಂದು ಸಲ ಹೇಳ್ತೀನಿ ಹೆಂಗೆ ಮಾಡೋದು ಅಂತ. ಫಸ್ಟು ಕುಕ್ಕರ್ ಇಡಬೇಕು. ಅದ್ರ ಮೇಲೆ ಎಣ್ಣೆ ಹಾಕಬೇಕು. 1 kgಗೆ 200 ಗ್ರಾಮ್ ಎಣ್ಣೆ ಹಾಕಬೇಕು. ನೀವು ಎಷ್ಟು ಮಾಡ್ತೀರೋ ಅದಕ್ಕೆ ತಕ್ಕ ಹಾಕಿ. ಆಮೇಲೆ ಒಂದು kgಗೆ 12 ಈರುಳ್ಳಿ ಹಾಕ್ತಿದ್ದೀನಿ ನಾನು. ನೀವು ಎಷ್ಟು ಮಾಡ್ತೀರೋ ಅಷ್ಟು ಹಾಕಿ. ಟೊಮೆಟೊ ಅಷ್ಟೇ 1 kgಗೆ 12 ಹಾಕ್ತೀನಿ. ಆಮೇಲೆ ಎಣ್ಣೆ ಇಟ್ಟಾದಮೇಲೆ ಈರುಳ್ಳಿನ ಅದಕ್ಕೆ ಹಾಕಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಕೆಂಪು ಕಲರ್ ಬರಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಆಮೇಲೆ ಟೊಮೆಟೊನ ಹಾಕಬೇಕು. ಟೊಮೆಟೊ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ಹೇಳಿದ್ದೀನಲ್ಲ ಒಂದೊಂದು ಇಡೀ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಅರ್ಧ ಸ್ಪೂನು ಇದು